ನಮ್ಮಲ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಸೊ ಇವತ್ತು 12th ಆಗಸ್ಟ್ ಕರೆಂಟ್ ಅಫೇರ್ಸ್ ನೋಡ್ಕೊಂಬರೋಣ. ಸೊ ಮೊದಲ ಆರ್ಟಿಕಲ್ ದ ಹಿಂದೂಲಿ ಬಂದಿರುವಂತಹ ಎಡಿಟೋರಿಯಲ್ ಅದು ಇಟ್ ಟಾಕ್ಸ್ ಅಬೌಟ್ ದ ಮೆಕ್ಕಾ ಪ್ಯಾಕ್ಟ್. ಸೊ ರೀಸೆಂಟಾಗಿ 3 ಕಂಟ್ರೀಸು ಮೆಕ್ಕಾ ಪ್ಯಾಕ್ಟ್ನ ಸೈನ್ ಮಾಡಿದೆ. ಸೊ ಅದರ ಸಿಗ್ನಿಫಿಕೆನ್ಸ್ ಏನು, ಅದರಿಂದ ಇಂಡಿಯಾಕ್ಕೆ ಏನು ಇಶ್ಯೂ ಆಗುತ್ತೆ, ಅದರಿಂದ ಬೇರೆ ಬೇರೆ ಕಂಟ್ರೀಸ್ಗೆ ಆಗುವಂಥ ಇಶ್ಯೂಸ್ ಏನಂತ ನೋಡ್ಕೊಂಡು ಬರೋಣ. ಸೊ ಅಗ್ರಿಮೆಂಟ್ ಏನಪ್ಪ ಅಂದರೆ ರೀಸೆಂಟಾಗಿ ಆ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ನ ಸೈನ್ ಮಾಡಲಾಗಿತ್ತು ಮೆಕ್ಕಾದಲ್ಲಿ 7th ಆಗಸ್ಟ್ಗೆ. ಅದಕ್ಕೆ ಮೆಕ್ಕಾ ಪ್ಯಾಕ್ಟ್ ಅಂತ ಕರೀತಾರೆ. ಸೊ ಪ್ರೊವಿಷನಲ್ಲಿ ಏನಂತಂದರೆ ಅಟ್ಯಾಕ್ ಆನ್ 1 ಮೆಂಬರ್ ವಿಲ್ ಬಿ ಕನ್ಸಿಡರ್ಡ್ ಆ್ಯನ್ ಅಟ್ಯಾಕ್ ಆಫ್ ಆಲ್ ದ 3 ಮೆಂಬರ್ಸ್ ಅಂತ. ಸೊ ಮೆಂಬರ್ಸ್ ಯಾರು? ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ್. ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ಮಿಲಿಟರಿ ಕ್ಲಾಸ್ ಬಟ್ ಅ ರಿಫ್ಲೆಕ್ಷನ್ ಆಫ್ ಚೇಂಜಿಂಗ್ ಕ್ಯಾಲ್ಕುಲೇಷನ್ಸ್ ಆಫ್ 3 ಇಂಪಾರ್ಟೆಂಟ್ ಮುಸ್ಲಿಂ ವರ್ಲ್ಡ್ ಪವರ್. ಸೊ ಏನಪ್ಪ ಅಂತಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಟ್ ಈಸ್ ನಥಿಂಗ್ ಬಟ್ ನೇಟೋ ಆಫ್ ಮಿಡಲ್ ಈಸ್ಟ್ ಅಂತಂದು ಹೇಳ್ಬೋದು. ನೇಟೋ ಆಫ್ ಮಿಡಲ್ ಈಸ್ಟ್. ಸೊ ಯಾವುದಾದ್ರು ಒಂದು ಕಂಟ್ರಿ ಈ 3 ದೇಶದಲ್ಲಿರುವಂಥ ಕಂಟ್ರಿಗೆ ಅಟ್ಯಾಕ್ ಮಾಡಿದ್ರು ಅಂದರೆ ಅಟ್ಯಾಕ್ ಆನ್ ಎನಿ ಒನ್ ಈಸ್ ಕನ್ಸಿಡರ್ಡ್ ಆಸ್ ಅಟ್ಯಾಕ್ ಆನ್ 3 ಅಂತ. ಸೊ ಯಾವುದೋ ಒಂದು ಕಂಟ್ರಿ ಇದೆ, ಫಾರ್ ಎಕ್ಸಾಂಪಲ್ ಕಂಟ್ರಿ ಎ ಇದೆ, ಈ ಕಂಟ್ರಿ ಈ 3 ದೇಶದಲ್ಲಿ ಯಾರ್ದೋ ಮೇಲೆ ಅಟ್ಯಾಕ್ ಮಾಡ್ತಂದರೆ ಈ 3 ದೇಶದಲ್ಲಿರುವಂಥ ಯಾವುದೋ ಒಂದು ಕಂಟ್ರಿ ಕೂಡ ರಿಟರ್ನ್ ಆಗಿ ರಿಪ್ಲೈ ಕೊಡಬಹುದು, ಅಟ್ಯಾಕ್ ಮಾಡಬಹುದು ಅಂತ. ಸೊ ವೆರಿ ಸಿಗ್ನಿಫಿಕೆಂಟ್ ಇಶ್ಯೂ ಅಂತಂದು ಹೇಳ್ಬೋದು ಇದು. ಸೊ ಯಾಕೆ ಮ್ಯಾಟ್ರ್ ಆಗುತ್ತೆ ಅಂತಂದರೆ ಫಾರ್ ಡಿಕೇಡ್ಸ್, ತುಂಬ ವರ್ಷಗಳವರೆಗೂ ವೆಸ್ಟ್ ಏಷ್ಯಾ ಏನಿತ್ತಂದರೆ ಇಟ್ ಇಸ್ ಓನ್ಲಿ ಇಟ್ಸ್ ಸೆಕ್ಯೂರಿಟಿ ಹೆವಿಲಿ ಡಿಪೆಂಡೆಂಟ್ ಅಪಾನ್ ಯು ಎಸ್ ಎ ಮೇಲೆ ಡಿಪೆಂಡ್ ಆಗಿದ್ರು ಅವರು. ಬಟ್ ದಿಸ್ ಪ್ಯಾಕ್ಟ್ ಡಸ್ ನಾಟ್ ಎಂಡ್ ದ ಡಿಪೆಂಡೆನ್ಸಿ. ಬಟ್ ಏನು ಮಾಡುತ್ತೆ ಅಂತಂದರೆ ಎಂಡ್ ಮಾಡೋದಿಲ್ಲ. ಬಟ್ ಏನಂತ ಹೇಳ್ತಾರೆ ನೋಡಿ, ಸೌದಿ ಅರೇಬಿಯಾದಲ್ಲಿ ಕ್ಲೋಸ್ಲಿ ಟೈಡ್ ವಿತ್ ವಾಷಿಂಗ್ಟನ್. ಇನ್ನೂ ಟರ್ಕಿ ನ್ಯಾಟೋ ಮೆಂಬರ್ ಇದೆ, ಪಾಕಿಸ್ತಾನ್ ವೆರಿ ಇಂಪಾರ್ಟೆಂಟ್, ಬಟ್ ಯು ಎಸ್ ಜೊತೆ ಕಾಂಪ್ಲಿಕೇಟೆಡ್ ಟೈಸ್ ಇದೆ. ಸೊ ರೀಸೆಂಟ್ಲಿ ಅವ್ರ ರಿಲೇಷನ್ಸ್ ಸ್ಟ್ರೆಂಥನ್ ಆಗಿದೆ ಬಿಕಾಸ್ ಆಫ್ ಟ್ರಂಪ್ ಮತ್ತು ಫೀಲ್ಡ್ ಮಾರ್ಷಲ್ ಮುನೀರ್ ಅವರ ಕೆಮಿಸ್ಟ್ರಿ ಸಲುವಾಗಿ. ಬಟ್ ಪ್ಯಾಕ್ಟ್ ಏನು ಶೋ ಮಾಡುತ್ತಂದರೆ ಗ್ರೋಯಿಂಗ್ ಡಿಟರ್ಮಿನೇಷನ್ ಟು ಸಪ್ಲಿಮೆಂಟ್ ಎಕ್ಸ್ಟರ್ನಲ್ ಗ್ಯಾರಂಟೀಸ್ ವಿತ್ ಅರೇಂಜ್ಮೆಂಟ್ಸ್ ಆಫ್ ದೇರ್ ಓನ್. ಸೊ ಯು ಎಸ್ ಎ ಜೊತೆಗೆ ಇರೋದು ಇರಲಿ, ಬಟ್ ಅದರ ಜೊತೆಗೆ ವಿ ನೀಡ್ ಸಮ್ ಎಕ್ಸ್ಟ್ರಾ ಸೆಕ್ಯೂರಿಟಿ, ಎಕ್ಸ್ಟ್ರಾ ಸೇಫ್ ಗಾರ್ಡ್ಸ್ ಬೇಕು ನಮಗೆ ಅನ್ನೋದಕ್ಕೋಸ್ಕರ ಈ ರೀತಿ 3 ಕಂಟ್ರೀಸ್ ಜೊತೆಗೆ ಬಂದಿದೆ. ಸೊ 3 ಕಂಟ್ರೀಸ್ ಯಾವುದು? ಸೌದಿ ಅರೇಬಿಯಾ, ಟರ್ಕಿ, ಪಾಕಿಸ್ತಾನ್. ಸೊ ಸೌದಿ ಅರೇಬಿಯಾ ಹತ್ರ ಏನು ಸಿಗುತ್ತೆ ನಮಗೆ? ಎನಾರ್ಮಸ್ ಫೈನಾನ್ಷಿಯಲ್ ರಿಸೋರ್ಸ್ ಸಿಗುತ್ತೆ, ಎನರ್ಜಿ ಪವರ್, political influence throughout Arab and Islamic worlds. Turkey, it is a strongest conventional military among the Muslim countries in West Asia. So one of the rapidly expanding indigenous defense industry ಇದೆ. ಡ್ರೋನ್ ಆಗಲಿ, ಮಿಸೈಲ್ಸ್ ಆಗಲಿ ಎಲ್ಲದರಲ್ಲೂ ಕೂಡ ಟಾಪಲ್ಲಿದೆ. ಪಾಕಿಸ್ತಾನ್ ಇದು ಲಾರ್ಜ್ ಮಿಲಿಟರಿ ಪ್ರೊಫೆಷನಲ್ಸ್ ಇರೋದು ಅದರಲ್ಲಿ. ಜೊತೆಗೆ ಡಿಕೇಡ್ಸ್ ಆಫ್ ಮಿಲಿಟರಿ ಕೋಆಪರೇಷನ್ ವಿತ್ ಸೌದಿ ಅರೇಬಿಯಾ ಆ್ಯಂಡ್ ಆಲ್ಸೋ ಓನ್ಲಿ ಮುಸ್ಲಿಂ ಕಂಟ್ರಿ ವಿತ್ ನ್ಯೂಕ್ಲಿಯರ್ ವೆಪನ್ಸ್ ಇರುವಂಥ ಮುಸ್ಲಿಂ ಕಂಟ್ರಿ ಪಾಕಿಸ್ತಾನ ಒಂದೇ ಇದೆ. ಸೊ ಹಾಗಾಗಿ ದಿಸ್ ಅಗ್ರಿಮೆಂಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಇನ್ನೊಂದು ಕ್ಲಾಸ್ ನೋಡ್ಕೊಳ್ಳಿ, ಪಾಕಿಸ್ತಾನ ಅಫಿಷಿಯಲಿ ಎಕ್ಸ್ಟೆಂಡ್ ಮಾಡಿಲ್ಲ. ಏನಪ್ಪ ನಿಮ್ಮ ಕೇಸ್ ಏನಾದರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ನಾವು ನ್ಯೂಕ್ಲಿಯರ್ ಗ್ಯಾರಂಟಿ ಕೊಡ್ತೀವಿ ಅಂತ ಅಫಿಷಿಯಲಿ ಕ್ಲಾರಿಫೈ ಮಾಡಿಲ್ಲ. ಬಟ್ ಇಟ್ ಮಸ್ಟ್ ಫ್ಯಾಕ್ಟರ್ ನ್ಯೂಕ್ಲಿಯರ್ ಕೆಪಬಿಲಿಟೀಸ್. ಜೊತೆಗೆ ಏನಪ್ಪ ಅಂತಂದರೆ ಇನ್ ಕೇಸ್ ಮುಂದೆ ವಾರ್ ಆಯಿತು ಅಂದಾಗ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿಲ್ಲ ಅಂದರೂ ಕೂಡ ಪಾಕಿಸ್ತಾನ ಅವ್ರ ಜೊತೆಗೆ ಇದೆ ನ್ಯೂಕ್ಲಿಯರ್ ವೆಪನ್ಸ್ ಅವ್ರ ಹತ್ರ ಏನೊಂದು ಕಾಷನ್ ಆಗಿ ಇಟ್ಕೋತಾರೆ ಎಲ್ಲ ಕಂಟ್ರೀಸ್. ಸೊ ಈಚ್ ಪಾರ್ಟಿಸಿಪೆಂಟ್ ಯಾಕೆ ಜೋನ್ ಆದ್ರಂದರೆ ಸೌದಿ ಅರೇಬಿಯಾಗೆ ಒಂದು ಸ್ಟ್ರಾಟಜಿಕ್ ಇನ್ಶೂರೆನ್ಸ್ ಸಿಗುತ್ತೆ. 2019 ಅಟ್ಯಾಕ್ಸ್ ಆನ್ ಸೌದಿ ಆಯಿಲ್ ಇನ್ಸ್ಟಾಲೇಷನ್ಸ್ ಆಗಲಿ, ಸಬ್ಸಿಕ್ವೆಂಟ್ ರೀಜನಲ್ ಕ್ರೈಸಿಸ್ ಆ್ಯಂಡ್ ಕರೆಂಟ್ ಕನ್ಫ್ರಂಟೇಷನ್ ವಿತ್ ಇರಾನ್ ಏನು ಮಾಡುತ್ತೆ ಅಂದರೆ ಇಟ್ ಶೋಕೇಸಸ್ ದಟ್ ರಿಸ್ಕ್ ಆಫ್ ಎಕ್ಸೆಸಿವ್ ಡಿಪೆಂಡೆನ್ಸ್ ಆನ್ ಸಿಂಗಲ್ ಎಕ್ಸ್ಟರ್ನಲ್ ಗ್ಯಾರಂಟರ್. ಯಾರು ಯು ಎಸ್ ಎ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ ಅಂತ ತೋರಿಸುತ್ತೆ. ಯು ಎಸ್ ಎ ಮೇಲೆ ಡಿಪೆಂಡ್ ಆದರೂ ಕೂಡ ಆಯಿಲ್ ಇನ್ಸ್ಟಾಲೇಷನ್ಸ್ ಮೇಲೆ ಹೌದಿ ರೆಬೆಲ್ಸ್ ಅಟ್ಯಾಕ್ ಮಾಡಿದರು. ಜೊತೆಗೆ ಇವಾಗ ಇರಾನ್ ಜೊತೆಗೆ ವಾರ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದೇ ಕಂಟ್ರಿ ಮೇಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಟರ್ಕಿ ಏನು ಮಾಡುತ್ತಂದರೆ ಇದರಲ್ಲಿ ಒಂದು ಸ್ಟ್ರಾಟಜಿಕ್ ಆಟಾನಮಿ ಸಿಗುತ್ತೆ ಅವರಿಗೆ. ಸೊ ಎರ್ಡೋಗಾನ್ ಟರ್ಕಿ ಪ್ರೈಮ್ ಮಿನಿಸ್ಟರ್ ಅವ್ರ ವಿಷನ್ ಏನಪ್ಪ ಅಂತಂದರೆ ದೇ ವಾಂಟ್ ಟು ಟ್ರಾನ್ಸ್ಫಾರ್ಮ್ ಟರ್ಕಿ ಫ್ರಮ್ ನೇಟೋ ಸೌತ್ ಈಸ್ಟ್ ಫ್ಲ್ಯಾಂಕ್ ಇಂಟು ಎನ್ ಇಂಡಿಪೆಂಡೆಂಟ್ ಸೆಂಟರ್ ಆಫ್ ಪವರ್. ಓಕೆ, ಸೊ ಆಫ್ಟರ್ ಥಾಟ್ ಆಗಿ ನೋಡೋದು ಅಷ್ಟೇ ಅಲ್ಲ, ನಾವು ಪವರಲ್ಲಿ ಸೆಂಟರ್ ಆಗಿರ್ಬೇಕಂತ ಅವ್ರದ್ದು ಡಿಮ್ಯಾಂಡ್ ಇದೆ. ನೆಕ್ಸ್ಟ್, ಈ ಇನ್ಫ್ಲುಯೆನ್ಸ್ನ ಯುರೋಪ್ ಅಷ್ಟೇ ಅಲ್ಲ, ಗಲ್ಫ್ ಮತ್ತು ಸೌತ್ ಏಷ್ಯಾದಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸೊ ಜೊತೆಗೆ ಇಂಡಸ್ಟ್ರಿ ಇದೆ ಅಲ್ಲ ಅವ್ರದ್ದು, ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಲಿ ಎಕ್ಸ್ಪೋರ್ಟ್ ಮಾಡೋದಕ್ಕಾಗಲಿ ಒಂದು ಅಪಾರ್ಚುನಿಟಿ ಸಿಕ್ಕಂಗಾಗಿದೆ ಅವ್ರಿಗೆ ಇವಾಗ. ಜೊತೆಗೆ ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಏನಪ್ಪ ಅಂತಂದರೆ ಒಂದು ಆಬ್ವಿಯಸ್ಲಿ ಸ್ಟ್ರಾಟಜಿಕ್ ಹೊರಿಜಾನ್ಸ್ ಬಿಯಾಂಡ್ ದ ಟ್ರೆಡಿಷನಲ್ ರೈವಲ್ರಿ ವಿತ್ ಇಂಡಿಯಾ ಜೊತೆ ಸಿಗುತ್ತೆ ಅವ್ರಿಗೆ. ಏನಪ್ಪ ಅಂದರೆ ಇಷ್ಟು ದಿನ ಪಾಕಿಸ್ತಾನ ಅಂದ ತಕ್ಷಣ ಓನ್ಲಿ ಇಂಡಿಯಾಸ್ ರೈವಲ್ ಅಂತ ನೋಡ್ತಾ ಇದ್ರು. ಬಟ್ ಇವಾಗ ಅದರ ಸ್ಟ್ರಾಟಜಿಕ್ ಆಟೋನಮಿ ಆಗಲಿ, ಸ್ಟ್ರಾಟಜಿಕ್ ಹಾರಿಜಾನ್ಸ್ ಆಗಲಿ ಬಿಯಾಂಡ್ ಹೋಗ್ತಾ ಇದೆ. ಜೊತೆಗೆ ಸೌದಿ ಅರೇಬಿಯಾ ಮತ್ತು ಟರ್ಕಿ ಜೊತೆಗಿರುವಂಥ ಟೈಸ್ನ ಇನ್ನೂ ಸ್ಟ್ರೆಂಥನ್ ಮಾಡುತ್ತೆ. ಜೊತೆಗೆ ಕನ್ಸಿಡರಬಲ್ ಮಿಲಿಟರಿ ಕೆಪಬಿಲಿಟೀಸ್ ಏನಿರುತ್ತೆ ಅದನ್ನು ಜಿಯೋಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಕಂಟ್ರೀಸು ಕೂಡ ಅವರದೇ ಆದಂಥ ಗೇಮ್ಸ್ ಇದೆ ಇದರಲ್ಲಿ. ನೆಕ್ಸ್ಟ್, ಇಂಡಿಯಾಸ್ ಐಸಿಂದ ನೋಡಿದ್ರೆ ಅಂದರೆ ಇದರಿಂದ ಈ 3 ಕಂಟ್ರೀಸಲ್ಲಿ ಇಂಡಿಯಾ ಹ್ಯಾಸ್ ಎಕ್ಸೆಪ್ಷನಲ್ ಕ್ಲೋಸ್ ಟೈಸ್ ವಿತ್ ಸೌದಿ ಅರೇಬಿಯಾ ಆ್ಯಂಡ್
ಏನು ಹೇಳಿದ್ರೆ ಅಂದರೆ ಇಟ್ ಶುಡ್ ನಾಟ್ ಇಂಟರ್ಪ್ರೆಟ್ ಪ್ಯಾಕ್ಟ್ ಆ್ಯಸ್ ಆಟೋಮೆಟಿಕಲಿ ಆ್ಯಂಟಿ ಇಂಡಿಯನ್. ಪ್ಯಾಕ್ಟ್ ಮಾಡಿದ್ರು ಅಂದ ತಕ್ಷಣ ಈ ಪ್ಯಾಕ್ಟ್ ಆ್ಯಂಟಿ ಇಂಡಿಯನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ರಿಯಾದ್ ಏನು ಮಾಡಿದ್ರೆ ಅಂದರೆ ಎಕನಾಮಿಕ್ ಮತ್ತು ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ತುಂಬ ಇದೆ ಅಲ್ಲಿ ಇಂಡಿಯಾದಲ್ಲಿ, ಮತ್ತು ಗುಡ್ ರಿಲೇಷನ್ಸ್ ಕೂಡ ಮೇಂಟೈನ್ ಮಾಡುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಆ್ಯಂಟಿ ಇಂಡಿಯನ್ ಅಂತ ನೋಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಕನ್ಸರ್ನ್ಸ್ ಅಂತೂ ರೈಸ್ ಮಾಡುತ್ತೆ. ಯಾಕೆ ಅಂತಂದರೆ ಪಾಕಿಸ್ತಾನ್ಸ್ಗೆ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಜಾಸ್ತಿ ಆಗುತ್ತೆ ಇದರಲ್ಲಿ. ಟರ್ಕಿ ಏನಪ್ಪ ಅಂತಂದರೆ ಇಂಡಿಯಾ ಜೊತೆಗೆ ಒಂದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇದೆ. ಒಂದು ರಿಪೀಟೆಡ್ಲಿ ಸಪೋರ್ಟೆಡ್ ಪಾಕಿಸ್ತಾನದಿಂದ ಕಾಶ್ಮೀರ ಇಶ್ಯೂಸಲ್ಲಾಗಲಿ, ಸಪ್ಲೈಡ್ ವೆಪನ್ಸ್ ಅಗೇನ್ಸ್ಟ್ ಇಂಡಿಯಾ ಡ್ಯೂರಿಂಗ್ ಆಪರೇಷನ್ ಸಿಂಧೂರ್ ಆಗಲಿ. ಸೊ ಟರ್ಕಿ ಆಲ್ರೆಡಿ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್ ಸೆಲ್ಫ್ ಆ್ಯಸ್ ಆ್ಯಂಟಿ ಇಂಡಿಯಾ. ಸೊ ಇಂಡಿಯಾ ಏನು ಮಾಡ್ಬೇಕಂದ್ರೆ ಇಟ್ ಶುಡ್ ಸೀಕ್ ಎಕ್ಸ್ಪ್ಲಿಸಿಟ್ ರಿಅಶ್ಯೂರೆನ್ಸ್ ಫ್ರಮ್ ದ ರಿಯಾದ್. ನೋಡಿ 3 ಜನ ಇದ್ದೀರಾ, ಅದರಲ್ಲಿ 2 ಕಂಟ್ರೀಸ್ ಆ್ಯಂಟಿ ಇಂಡಿಯನ್ ಇದೆ. ಸೊ ನೀವು ಅದರ ಜಾಯ್ನ್ ಆಗಿದ್ರೆ ಅಂದರೆ ಆರ್ ಯು ಆ್ಯಂಟಿ ಇಂಡಿಯನ್ ಅಂತ ಕನ್ಸಿಡರೇಷನ್ ಬೇಕು ಅವರಿಗೆ. ಸೊ ಒಂದು ರಿಅಶ್ಯೂರೆನ್ಸ್ ಬೇಕು, ಯಾರಿಂದ? ಸೌದಿ ಅರೇಬಿಯಿಂದ. ಸೊ ದಟ್ ಈಸ್ ವೈ ದ ಪ್ಯಾಕ್ಟ್ ಹ್ಯಾಸ್ ನೋ ಅಪ್ಲಿಕೇಶನ್ಸ್ ಟು ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ರಂಟೇಷನ್. ಸೊ ಇನ್ ಕೇಸ್ ಮುಂದೆ ಇಂಡಿಯಾ ಏನಾದರೂ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದರೆ ಸೌದಿ ಅರೇಬಿಯಾ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡುತ್ತಾ ಇಲ್ವಾ ಅಂತ ಒಂದು ರಿಅಶ್ಯೂರೆನ್ಸ್ ಬೇಕು. ಸೊ ಶುಡ್ ರೆಸಿಸ್ಟ್ ವಿವಿಂಗ್ ದ ಅಲೈನ್ಮೆಂಟ್ ಎಕ್ಸ್ಕ್ಲೂಸಿವ್ಲಿ ಥ್ರೂ ದ ಪ್ರಿಸಮ್ ಆಫ್ ಪಾಕಿಸ್ತಾನ್. ಸದ್ಯಕ್ಕೆ ಓನ್ಲಿ ಪಾಕಿಸ್ತಾನ ಅಂತ ತಳ್ಳಿಲಿಟ್ಕೊಂಡು ಇದನ್ನು ನೋಡೋ ಅವಶ್ಯಕತೆ ಇಲ್ಲ ಅಂತ ಆರ್ಟಿಕಲಲ್ಲಿ ಹೇಳ್ತಿದ್ದಾರೆ. ಬಟ್ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತಂದು ಹೇಳ್ಬೋದು. ಈ ಇರಾನ್ಗೆ ಏನಪ್ಪ ಇಂಪ್ಲಿಕೇಶನ್ಸ್ ಅಂದರೆ, ಸೌದಿ ಅರೇಬಿಯಾ ಇರಾನ್ ಯಾವಾಗಿದ್ರೂ ಒಂದು ರೈವಲ್ರಿ ಇದ್ದೇ ಇದೆ ಅವ್ರ ಹತ್ರ. ಶಿಯಾ ಸುನ್ನಿಯಿಂದ ಹಿಡಿದು ರೀಸೆಂಟ್ ವಾರ್ಸ್ವರೆಗೂ ಈ ವಾರ್ಸ್ ಇದ್ದೇ ಇದೆ ಅವ್ರ ಮಧ್ಯ. ಸೊ ಈ ಪ್ಯಾಕ್ಟ್ನ ಏನು ಕನ್ಸಿಡರ್ ಮಾಡ್ತಾರೆ ಅಂದರೆ ಇಟ್ ಈಸ್ ಬೀಂಗ್ ಕನ್ಸಿಡರ್ಡ್ ಆ್ಯಸ್ ಆ್ಯಂಟಿ ಇರಾನಿಯನ್ ಕೋಲಿಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಇರಾನ್ ಅವರು. ಬಟ್ ಟರ್ಕಿ ಆ್ಯಂಡ್ ಪಾಕಿಸ್ತಾನ ಇರಾನ್ ಜೊತೆಗೆ ಬಾರ್ಡರ್ನ ಶೇರ್ ಮಾಡ್ಕೋತಾರೆ. ಇಂಟ್ರೆಸ್ಟ್ ಆಗಲಿ ಬಾರ್ಡರ್ ರೀಜನ್ಸಲ್ಲಿ ಚೆಕ್ಕಾಗಿ ಇಡೋಕ್ಕೋಸ್ಕರ ಬೇಕೇ ಬೇಕಾಗುತ್ತೆ. ಆಮೇಲೆ ಕನ್ಫ್ರಂಟೇಷನ್ ಅವಾಯ್ಡ್ ಮಾಡೋದಕ್ಕೆ ಸ್ಟ್ರಾಂಗ್ ರೀಸನ್ಸ್ ಇದೆ ಈ 3 ಕಂಟ್ರಿ ಜೊತೆಗೆ. ಇಸ್ರೇಲ್ ಕನ್ಸರ್ನ್ ಏನಪ್ಪ ಅಂತಂದರೆ ಇದೇನು ಮಾಡುತ್ತೆ ಅಂದರೆ ರೀಸೆಂಟಾಗಿ ಇಸ್ರೇಲ್ ಮತ್ತು ಮಿಡಲ್ ಈಸ್ಟರ್ನ್ ಕಂಟ್ರಿ ಜೊತೆಗೆ ರಿಲೇಷನ್ಸ್ ತುಂಬ ಇಂಪ್ರೂವ್ ಆಗ್ತಾ ಇದೆ. ಸೊ ಇದು ಒಂದು ರೀತಿಯಾದಂಥ ನೆಗೆಟಿವಿಟಿ ತರ್ತಾ ಇದೆ. ಬಟ್ ಆದರೂ ಕೂಡ ಕಂಪ್ಲೀಟ್ ಆ್ಯಂಟಿ ಇಸ್ರೇಲ್ ಅಲಯನ್ಸ್ ಅಂತ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನು ಮಾಡುತ್ತೆ ಅಂದರೆ ಇಟ್ ಇನ್ಸ್ಟಿಟ್ಯೂಷನಲೈಸ್ ದ ಕಾಂಬಿನೇಷನ್. ಯಾವುದು? ಸೌದಿ ಅರೇಬಿಯಾ ಫೈನಾನ್ಸಸ್, ಟರ್ಕಿಶ್ ಮಿಲಿಟರಿ ಸ್ಟ್ರೆಂತ್ ಮತ್ತು ಪಾಕಿಸ್ತಾನ ನ್ಯೂಕ್ಲಿಯರ್ ಕೆಪಾಬಿಲಿಟಿನ ಕಂಬೈನ್ ಮಾಡುತ್ತೆ. ಹಾಗಾಗಿ ಸ್ಟ್ರಾಟಜಿ ಕ್ಯಾಲ್ಕುಲೇಷನ್ಸ್ನ ಆಲ್ಟರ್ ಮಾಡುತ್ತೆ ಇದು. ನೆಕ್ಸ್ಟ್ US ಪ್ರಾಡಕ್ಟ್ಸ್ ಏನಪ್ಪ ಅಂತಂದರೆ US ಏನಂದರೆ ಡಿಮ್ಯಾಂಡೆಡ್ ರೀಜನಲ್ ಪಾರ್ಟ್ನರ್ಸ್ ಟು ಅಸ್ಯೂಮ್ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಫಾರ್ ಲಾಂಗ್ ಟೈಮ್. ಏನು ಮಾಡ್ತೀರಂದರೆ ಮಿಡಲ್ ಈಸ್ಟಲ್ಲಿ ಬಂದು ನಾವು US ಅದರಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ, ನೀವು ನಿಮ್ಮ ಕೆಲಸ ಆಗಲಿ ನಿಮ್ಮ ಇಶ್ಯೂಸ್ ಆಗಲಿ ನೀವೇ ಡೀಲ್ ಮಾಡಿ ಅಂತ US ಯಾವಾಗಿದ್ರೂ ಹೇಳ್ತಾ ಇದೆ. ಇವಾಗ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅದನ್ನೇ ಮಾಡ್ತಾ ಇದೆ. ಸೊ ಹಾಗಾಗಿ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ರೀಜನಲ್ ಪವರ್ಸ್ ಹತ್ತಿರದೆ. ಹಂಗಂದರೆ ಏನು? ಅಮೇರಿಕನ್ ಲೆವರೇಜ್ ಮಿಡಲ್ ಈಸ್ಟಲ್ಲಿ ಏನಿತ್ತು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಮೇರಿಕನ್ ಕಂಟ್ರೋಲ್ ಇದು ಮಿಡಲ್ ಈಸ್ಟ್ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ US ಒಂದು ರೀತಿ ಅಂತ ಪ್ಯಾರಾಡಾಕ್ಸ್ ಇದೆ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ಇಟ್ ವಿಲ್ ರಿಸಲ್ಟ್ ಇನ್ ಅ ಶಿಫ್ಟ್ ಇನ್ ದ ವೆಸ್ಟ್ ಏಷ್ಯನ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್. ಪಾಸ್ಟಲ್ಲಿ ಏನಾಗಿತ್ತು? ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಕ್ರಿಯೇಟೆಡ್ ಆರ್ ಗ್ಯಾರಂಟೆಡ್ ಔಟ್ಸೈಡ್ ಪವರ್ಸ್ ಜೊತೆ ಕೊಡ್ತಾ ಇದ್ದಾರೆ ಯಾರು? US ಜೊತೆಗೆ. ಇವಾಗ ಏನಂತಂದರೆ ರೀಜನಲ್ ಪವರ್ಸ್ ತಮ್ಮ ಸೆಕ್ಯೂರಿಟಿನ ತಾವಾಗೆ ನೋಡ್ಕೋತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಏನು ಸೌದಿ ಅರೇಬಿಯಾ, ಟರ್ಕಿ, ಪಾಕಿಸ್ತಾನ್ಸ್ ಮೆಕ್ಕಾ ಪ್ಯಾಕ್ಟ್ ಅಂತ. ವೆರಿ ಇಂಪಾರ್ಟೆಂಟ್ ಪ್ಯಾಕ್ಟ್. ಇದ್ರ ಬಗ್ಗೆ ಆಲ್ರೆಡಿ ಇಂಡಿಯನ್ ನ್ಯೂಸಲ್ಲಿ ಅನಾಲಿಸಿಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಂದರೆ ವಿ ಕ್ಯಾನ್ ವಾಚ್ ದೋಸ್ ವಿಡಿಯೋಸ್. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಅಬೌಟ್ ಹೌದಿ ಸ್ಟ್ರೈಕ್ ಆನ್ ಕಾರ್ಗೋ ವೆಸಲ್ ತಿಹಾಮಾ. ಏನಪ್ಪ ಈ ವಿಡಿಯೋದಲ್ಲಿ ನೋಡೋದು ಅಂತಂದರೆ ಏನಾಯಿತು ಮತ್ತು ಹೌದೀಸ್ ಅಂದರೆ ಯಾರಂತ ನೋಡೋಣ. ಸೊ ರೀಸೆಂಟಾಗಿ ಇರಾನ್ ಬ್ಯಾಕ್ಡ್ ಹೌದಿ ರೆಬಲ್ಸ್ಗೆ ಇರಾನ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ರೀಸೆಂಟಾಗಿ ಒಂದು ಅಟ್ಯಾಕ್ ಮಾಡಿದ್ದಾರೆ. ಆ ಅಟ್ಯಾಕ್ ಮಾಡಿರೋದ್ರಲ್ಲಿ ತುಂಬ ಜನಕ್ಕೆ ಡೆತ್ ಆಗಿದೆ. ಸೊ ಅಷ್ಟೇ. ಸೊ ಎಲ್ಲಿ ಆಗಿದೆ ಅಂತಂದರೆ ಬಾಬೆಲ್ ಮಂದೇಬ್ ಸ್ಟೇಟಲ್ಲಿ ಸೌತ್ ಆಫ್ ಯೆಮೆನ್ನಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಕ್ಯಾಶುಯಾಲಿಟೀಸ್ ಟೋಟಲ್ 4 ಮೆಂಬರ್ಸ್ ಡೆತ್ ಆಗಿದೆ. ಅದರಲ್ಲಿ ಪಾಕಿಸ್ತಾನ, ಇಂಡೋನೇಷಿಯನ್ ಇದ್ದರು. ಜೊತೆಗೆ ಇಮಾನಿ ಗೌರ್ಮೆಂಟ್ ಏನು ಸೋರ್ಸ್ ಏನು ಹೇಳಿದೆ ಅಂತಾರೆ 5 ಪರ್ಸನ್ಸ್ ಈ ಇನ್ಸಿಡೆನ್ಸಲ್ಲಿ ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಬ್ರಿಟಿಷ್ ಮೆರಿಟೈಮ್ ಫಾರ್ಮ್ ಏನು ಕನ್ಫರ್ಮ್ ಮಾಡಿದೆ ಅಂದರೆ 2 ಕ್ರೂ ಮೆಂಬರ್ಸ್ ಆ್ಯಂಡ್ 4 ಅದರ್ಸ್ ಮೆಂಬರ್ ಡೆತ್ ಆಗಿದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಕನ್ಫರ್ಮೇಷನ್ ಆಲ್ರೆಡಿ ಸಿಕ್ಕಿದೆ. ಸೊ ಸ್ಟ್ರಾಟಜಿ ಕಂಟೆಕ್ಸ್ ಏನಪ್ಪ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ಲೇಟೆಸ್ಟ್ ಇನ್ ದ ಸೀರೀಸ್ ಆಫ್ ಹೌದಿ ಅಟ್ಯಾಕ್ಸ್ ಇನ್ ದ ರೆಡ್ ಸಿ. ಸೊ ಆವಾಗಲೇ ನೋಡಿದಂಗೆ ಇರಾನ್ ಅವ್ರು ಏನು ಮಾಡ್ತಾ ಇದ್ದಾರೆ, US ಜೊತೆ ವಾರ್ ಇರೋ ಸಲುವಾಗಿ ಇರಾನ್ ಅವ್ರು ಏನು ಕವರ್ ಮಾಡ್ಕೊಂಡಿದ್ದಾರೆ, ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಕವರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ತಮ್ಮ ಡಾಮಿನೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಬಾಬಲ್ ಮಂದೇಬ್ ಸೊ ಪಕ್ಕದ ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರೇಟ್, ಸೊ ಅಲ್ಲಿ ಡೈರೆಕ್ಟಾಗಿ ಕಂಟ್ರೋಲ್ಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ತಾ ಇದ್ದಾರೆ, ದೇ ಆರ್ ಟೇಕಿಂಗ್ ದ ಹೆಲ್ಪ್ ಆಫ್ ಹೌದಿ ರೆಬಲ್ಸ್. ಸೊ ಹೌದಿ ರೆಬಲ್ಸ್ನ ಯೂಸ್ ಮಾಡಿಕೊಂಡು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಹೌದಿ ಅವರು ರೀಸೆಂಟಾಗಿ ಏನು ಅನೌನ್ಸ್ ಮಾಡಿದ್ರು ಅಂತಂದರೆ ಬ್ಲಾಕೇಡ್ ಅನೌನ್ಸ್ ಮಾಡಿದರು, ನಾವಲ್ ಬ್ಲಾಕೇಡ್ ಆಫ್ ಸೌದಿ ಅರೇಬಿಯಾ ಲಾಸ್ಟ್ ಮಂತ್. ಆ್ಯಂಡ್ ಇನ್ಸಿಡೆಂಟ್ ಕಮ್ಸ್ ಆಫ್ಟರ್ ಇಯರ್ಸ್ ಲಾಂಗ್ ಟ್ರೂಸ್ ವಿತ್ ಇಮೆನ್ ಸಿವಿಲ್ ವಾರ್ ಬಿಟ್ವೀನ್ ಹೌದೀಸ್ ಆ್ಯಂಡ್ ದ ಸೌದಿ ಅರೇಬಿಯಾ ಬ್ಯಾಕ್ ಟು ಇಂಟರ್ನ್ಯಾಷನಲ್ ಗೌರ್ಮೆಂಟ್. ಸೊ ಯೆಮೆನಲ್ಲಿ ಏನಪ್ಪ ಅಂದರೆ ನೀವು
ಕಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕಂದ್ರೆ ಯೆಮೆನ್ ಗೌರ್ಮೆಂಟಲ್ಲಿ ಯೆಮೆನಲ್ಲಿ 2 ಗೌರ್ಮೆಂಟ್ ನಡೆಯುತ್ತೆ. ಒಂದು ಎಲೆಕ್ಟೆಡ್ ಗೌರ್ಮೆಂಟ್, ಸೊ ಅದನ್ನು ಯಾರು ಸಪೋರ್ಟ್ ಮಾಡ್ತಾರೆ, ಸೌದಿ ಅರೇಬಿಯಾ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಹೌದಿ ಗೌರ್ಮೆಂಟ್ ಅಥವಾ ಹೌದಿ ರೆಬೆಲ್ಸ್ ಅಥವಾ ಹೌದಿ ಟೆರರಿಸ್ಟ್ ಗ್ರೂಪ್, ಇದಕ್ಕೆ ಸಪೋರ್ಟ್ ಯಾರು ಮಾಡ್ತಾರೆ, ಇರಾನ್ ಸಪೋರ್ಟ್ ಮಾಡ್ತಾರೆ. ಸೊ ಇವರು ರೀಸೆಂಟಾಗಿ ಒಂದು ಟ್ರೂಸ್ನ ಮಾಡ್ಕೊಂಡಿದ್ರು. ಟ್ರೂಸ್ ಅಂದರೆ ಏನು, ಒಪ್ಪಂದ ಮಾಡ್ಕೊಂಡಿದ್ರು. ಈ ಒಪ್ಪಂದ ಪ್ರಕಾರ ಈ ಒಬ್ರಿಗೊಬ್ಬರ ಮೇಲೆ ಅಟ್ಯಾಕ್ ಮಾಡೋದು ಬೇಡ, ಸೊ ಪೀಸ್ನ ಕಾಪಾಡ್ಕೊಳ್ಳೋಣ ಅಂತ ಇತ್ತು. ಸೊ ಆಲ್ಮೋಸ್ಟ್ ಇಯರ್ಸ್ವರೆಗೂ ಇದೇ ಥರ ಇತ್ತು. ಬಟ್ ರೀಸೆಂಟಾಗಿ ಹೌದಿಯವರು ಅಟ್ಯಾಕ್ ಮಾಡಿದ್ದಾರೆ. ಸೊ ಇದಕ್ಕೆ ಆಬ್ವಿಯಸ್ಲಿ ರೀಸನ್ ಏನು, ಇರಾನ್ ಅವರ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಟ್ಯಾಕ್ ಮಾಡಿದರೆ ಇದರಿಂದ ಪ್ರಾಬ್ಲಮ್ ಯಾರಿಗಾಗ್ತಾ ಇದೆ, ಸೌದಿ ಅರೇಬಿಯಾಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ಯಾಕೆ ಬಾಬೆಲ್ ಮಂದೆಬ್ ಇಂಪಾರ್ಟೆಂಟ್ ಅಂತಂದರೆ, ಮ್ಯಾಪಲ್ಲಿ ನೋಡಿದರೆ, ಸೊ ಇದು ನೋಡಿ ಮ್ಯಾಪಲ್ಲಿ ನೋಡ್ತಾ ಹೋಗಿ, ಸೊ ಇದು ಯೆಮೆನ್, ಇಲ್ಲಿ ಬರುವಂಥದ್ದು ಯೆಮೆನ್, ಇದು ಸೌದಿ ಅರೇಬಿಯಾ. ಈ ಪರ್ಟಿಕ್ಯುಲರ್ ಸ್ಟೇಟ್ ಇದೆಯಲ್ಲ, ಇದು ಬಾಬೆಲ್ ಮಂದೆಬ್, ಗಲ್ಫ್ ಆಫ್ ಏಡನ್ ಮತ್ತು ಈ ರೆಡ್ ಸೀನ ಕನೆಕ್ಟ್ ಮಾಡುತ್ತೆ. ಸೊ ಈ ರೆಡ್ ಸಿ ಮುಂದೆ ಹೋಗಿ ಸುಯೆಜ್ ಕೆನಾಲ್ ಥ್ರೂ ಯುರೋಪಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಏಷ್ಯಾದಿಂದ ಟ್ರಾನ್ಸ್ಫರ್ ಮಾಡಿರುವಂಥ ಅಥವಾ ಏಷ್ಯಾದಿಂದ ಏನಾದರೂ ಲೊಕೇಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಏನಾದರೂ ಸಾಗಣೆ ಮಾಡ್ತಿದ್ರೆ ಕಳಿಸಿದ್ದೀರಾ ಅಂತಂದರೆ ಯುರೋಪಿಗೆ, ಯು ಟು ಪಾಸ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಬಾಬೆಲ್ ಮಂದೆಬ್. ಈ ಕಡೆ ಇರುವಂಥದ್ದು ಸ್ಟೇಟ್ ಆಫ್ ಹರ್ಮೋಸ್, ಅದನ್ನ ಆಲ್ರೆಡಿ ಇರಾನ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಂಟ್ರೋಲ್ ಜೊತೆಗೆ ಈ ಕಂಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬಾಬೆಲ್ ಮಂದೆಬ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ ಕನೆಕ್ಟ್ಸ್ ವ್ಯವಸ್ಥೆ ಹೇಳ್ದಂಗೆ ಕನೆಕ್ಟ್ ಮಾಡುತ್ತಾ ಇದು. ಸೊ ವೆರಿ ಕ್ರಿಟಿಕಲ್ ಫಾರ್ ಗ್ಲೋಬಲ್ ಟ್ರೇಡ್, ಎನರ್ಜಿ ಶಿಪ್ಮೆಂಟ್ಸ್ ಆ್ಯಂಡ್ ಫುಡ್ ಸೆಕ್ಯೂರಿಟಿಗೆ ಇಂಪಾರ್ಟೆಂಟ್. ಓಕೆ, ಸೊ ಹೌದೀಸ್ ಅಂದರೆ ಯಾರು, ದೀಸ್ ಆರ್ ಅನ್ಸರ್ ಅಲ್ಲಾ ಹೌದಿ ಮೂವ್ಮೆಂಟ್ ಅಂತ ಕರೀತಾರೆ. ಸೊ ಇಟ್ ಇಸ್ ಬೇಸ್ಡ್ ಇನ್ ನಾರ್ದರ್ನ್ ಯೆಮೆನ್, ಇಟ್ ಈಸ್ ಅಲೈನ್ಡ್ ವಿತ್ ಇರಾನ್, ಕಂಟ್ರೋಲ್ಡ್ ಮಚ್ ಆಫ್ ಯೆಮೆನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹ್ಯಾವ್ ಟಾರ್ಗೆಟೆಡ್ ಶಿಪ್ಸ್ ಇನ್ ದ ರೆಡ್ ಸಿ ಸಿನ್ಸ್ 2023, ಕ್ಲೇಮಿಂಗ್ ಸೊಲಿಡಾರಿಟಿ ವಿತ್ ಪ್ಯಾಲೆಸ್ತೀನಿಯನ್ಸ್ ಇನ್ ಗಾಜಾ. ಸೊ ಗಾಜಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಆಗುವಂಥ ಇಂಪ್ಯಾಕ್ಟ್ ಏನಪ್ಪ ಅಂತಂದರೆ, ಗ್ಲೋಬಲ್ ಶಿಪ್ಪಿಂಗ್ ರೂಟ್ಸ್ಗೆ ಅಫೆಕ್ಟ್ ಮಾಡುತ್ತೆ, ಸಪ್ಲೈ ಚೈನ್ಸ್ ಆ್ಯಂಡ್ ಫ್ಯೂಯಲ್ಸ್ ಪ್ರೈಸಸ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ, ಸೆಕ್ಯೂರಿಟಿ ರಿಸ್ಕಿಂದ ರೆಡ್ ಸಿನ ಜಾಸ್ತಿ ಮಾಡುತ್ತೆ. ಸೊ ದಿಸ್ ಈಸ್ ದ ಅಟ್ಯಾಕ್ ಮತ್ತು ಹೌದಿ ಬಗ್ಗೆ ಆಯಿತು. ಸೊ ರೀಸೆಂಟ್ ಇವೆಂಟ್ಸಲ್ಲಿ ಫಸ್ಟ್ 2014 ಹೌದೀಸ್ ಏನು ಮಾಡ್ತಾರೆ, ಹೌದಿ ಸಾನಾ ಮತ್ತು ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಯೆಮೆನ್ನ ಕಂಟ್ರೋಲ್ ಮಾಡ್ಕೊತಾರೆ. ದೆನ್ ಸೌದಿ ಲೆಡ್ ಕೋಲಿಷನ್ ಇಂಟರ್ವ್ಯೂನ್ ಮಾಡುತ್ತೆ ಇದನ್ನು, ಆ್ಯಂಡ್ ಯೆಮೆನ್ನಿಂದ ಸಪೋರ್ಟ್ ಆಫ್ ಇಂಟರ್ನ್ಯಾಷನಲ್ ರಿಕಗ್ನೈಸ್ ಗೌರ್ಮೆಂಟ್. ಸೊ ಯೆಮೆನಲ್ಲಿ ಇಂಟರ್ನ್ಯಾಷನಲ್ ರಿಕಗ್ನೈಸ್ ಗೌರ್ಮೆಂಟ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಸೌದಿ ಬರುತ್ತೆ. ಆಮೇಲೆ ಯುನೈಟೆಡ್ ನೇಷನ್ ಒಂದು ಟ್ರೂಸ್ನ ಬ್ರೋಕರ್ ಮಾಡುತ್ತೆ, ಸಿವಿಲ್ ವಾರ್ನ ಎಂಡ್ ಮಾಡೋದಕ್ಕೋಸ್ಕರ ಅವರಿಬ್ಬರ ಮಧ್ಯೆ, ಯಾರ ಮಧ್ಯೆ, ಹೌದಿ ಮತ್ತು ಗೌರ್ಮೆಂಟ್ ಮಧ್ಯೆ. ದೆನ್ ಹೌದಿ ನೆವಲ್ ಬ್ಲಾಕೇಡ್ ಅನೌನ್ಸ್ ಮಾಡ್ತಾರೆ. ದೆನ್ 2026 ಇದು ಸಾರಿ ಹೌದಿ ಸ್ಟ್ರೈಕ್ ವೈಸಲ್ಲಿ ಇದೆಯಲ್ಲ, ತಿಮಾಹ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ದಿಸ್ ಈಸ್ ಅಬೌಟ್ ಈ ಪರ್ಟಿಕ್ಯುಲರ್ ಅಟ್ಯಾಕ್. ಇದರಲ್ಲಿ ನೀವು ನೋಡೋಕೆ ಇರೋದೇನು ಇಂಪಾರ್ಟೆಂಟು, ಬಾಬೆಲ್ ಮಂದೆಬ್ ಎಲ್ಲಿ ಬರುತ್ತೆ, ಹೌದೀಸ್ ಅಂದರೆ ಯಾರು, ಹೌದಿ ಸಪೋರ್ಟ್ ಯಾರು ಮಾಡ್ತಾ ಇರೋದು ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಪ್ರಿಲಿಮ್ಸಿಗೆ. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ಎಸ್ಪೆಷಲಿ ಪ್ರಿಲಿಮ್ಸ್ ಪ್ರಕಾರ ಇಂಪಾರ್ಟೆಂಟ್ ಆಗುವಂಥದ್ದು ಯಾವುದು, ಕೊಲೆಟಸ್ ಭೂತಾನಿಕಸ್ ಅಂತ. ಸೊ ಏನಪ್ಪ ಅಂತಂದರೆ, ರೀಸೆಂಟ್ಲಿ ಕೊಲೆಟಸ್ ಭೂತಾನಿಕಸ್ ಹ್ಯಾಸ್ ಬಿನ್ ರಿಕಾರ್ಡೆಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಇನ್ ತವಾಂಗ್ ಡಿಸ್ಟ್ರಿಕ್ಟ್ ಆಫ್ ಅರುಣಾಚಲ್ ಪ್ರದೇಶ್ ಬೈ ದ ಸೈಂಟಿಸ್ಟ್ ಆಫ್ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಕೊಲೆಟಸ್ ಭೂತಾನಿಕಸ್ ಅಂದ್ರೆ ಏನು, ಇಟ್ ಈಸ್ ಅ ರಿಯರ್ ಸಾಲಿಟರಿ ಹಿಮಾಲಯನ್ ಪ್ಲಾಸ್ಟರರ್ ಬಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಅ ಟೈಪ್ ಆಫ್ ಬಿ. ಓಕೆನಾ. ಸೊ ಜೇನುಹುಳುಗಳ ಒಂದು ರೀತಿಯಾದಂಥ ಒಂದು ಸ್ಪೀಸೀಸ್ ಅಥವಾ ತಳಿ ಅಂತ ಹೇಳ್ಬೋದು ಇದಕ್ಕೆ. ಸೊ ಇದರಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಫಸ್ಟ್ ಟೈಮ್ ಕಂಡು ಬಂದಿದೆ. ಬೇಸ್ ವಾಸ್ ಫೌಂಡೆಡ್ ದ ಎಲಿವೇಷನ್ ಆಫ್ 1500 ಮೀಟರ್ಸಲ್ಲಿ ಅಪ್ರಾಕ್ಸಿಮೇಟ್ಲಿ 3800 ಮೀಟರ್ಸ್ವರೆಗೂ ಕಂಡು ಬಂದಿದೆ. ಸೊ ಡಿಸ್ಟ್ರಿಬ್ಯೂಷನ್ ಮೇಜರ್ಲಿ ಭೂತಾನ್, ಚೈನಾ, ಇನ್ಕ್ಲೂಡಿಂಗ್ ಜಿಯಾಂಗ್ ರೀಜನಲ್ಲಿ ಕಂಡು ಬರುತ್ತೆ. ಇವಾಗ ಅರುಣಾಚಲ್ ಪ್ರದೇಶದಲ್ಲಿ ಕೂಡ ಕಂಡು ಬಂದಿದೆ. ಸೊ ಫೀಚರ್ಸ್ ಅಂದರೆ, ಅನ್ಲೈಕ್ ಹನಿ ಬೀಸ್, ಕೊಲೆಟಸ್ ಬೀಸ್ ಆರ್ ಸಾಲಿಟರಿ ಆ್ಯಂಡ್ ಡು ನಾಟ್ ಲಿವ್ ಇನ್ ಎ ಲಾರ್ಜ್ ಕಾಲನೀಸ್. ಸಿಂಗಲ್ ಆಗಿ ಇರುತ್ತೆ, ಅದು ಲಾರ್ಜ್ ಕಾಲನೀಸಲ್ಲಿ ಇರೋದಿಲ್ಲ. ಸೊ ಇಂಡಿವಿಜುವಲ್ ಬೀಸ್ ಜನರಲಿ ನೆಸ್ಟ್ ಸಪರೇಟ್ಲಿ ಆ್ಯಂಡ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಪಾಲಿನೇಷನ್ ಬೈ ಮೂವಿಂಗ್ ಬಿಟ್ವೀನ್ ಫ್ಲವರ್ಸ್ ಟು ಕಲೆಕ್ಟ್ ಪಾಲಿನ್ ಆ್ಯಂಡ್ ನೆಕ್ಟರ್. ಸೊ ಹನಿ ಬಿ ಯಾವ ಥರ ಗೂಡು ಕಟ್ಟಿ ಜೇನಿದು ಮಾಡುತ್ತೆ, ಇದು ಗೂಡು ಕಟ್ಟಲ್ಲ, ಇನ್ಸ್ಟೆಡ್ ಸಾಲಿಟರಿ ಆಗಿ ಪಾಲಿನ ಟ್ರಾನ್ಸ್ಫರ್ ಮಾಡುತ್ತೆ. ಏನು ಮಾಡಿದ್ರೆ ಅಂತಂದರೆ, ಸೊ ಸ್ಟಡಿ ಮಾಡಿದಾಗ ಇಂಪಾರ್ಟೆಂಟ್ ಕ್ರಾಪ್ಸ್ ಮಸ್ಟರ್ಡ್ ಆಗಲಿ, ಬಕ್ವೀಟ್ ಆಗಲಿ, ಕೋರಿಯಂಡರ್ ಆಗಲಿ, ಬೀನ್ಸ್, ಚಿಲ್ಲಿ, ಎಗ್ ಪ್ಲಾಂಟ್ಸ್ ಇದರೆಲ್ಲ ಕಂಡು ಬಂದಿದೆ. ಸೊ ಇದನ್ನು ಪಾಲಿನೇಷನ್ನ ಪ್ರಮೋಟ್ ಮಾಡೋದಕ್ಕೂ ಕೂಡ ಇಲ್ಲಿರುವಂಥ ಬಿ ಹೆಲ್ಪ್ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ಡಿಸ್ಟ್ರಿಬ್ಯೂಷನ್ ಆಗಲಿ ಹೇಳ್ದಂಗೆ ತಾವಾಂಗ್ ಡಿಸ್ಟ್ರಿಕ್ಟ್ ಅರುಣಾಚಲ್ ಪ್ರದೇಶ ಕಂಡು ಬಂದಿದೆ. ಇದನ್ನು ಬಿಟ್ಟರೆ ಭೂತಾನ್, ಚೈನಾ, ಜಿಂಜಿಯಾಂಗ್ ಅಲ್ಲಿ ಕಂಡು ಬರುತ್ತೆ ಇದು. ಸೊ ಎಕಲಾಜಿಕಲ್ ರೋಲ್ ಆಫ್ ಬೀಸ್ ಏನಪ್ಪ ಅಂತಂದರೆ, ವೆರಿ ವೈಟಲ್ ಫಾರ್ ಅಗ್ರಿಕಲ್ಚರ್. ಯಾಕಂದರೆ ಪಾಲಿನೇಷನ್ ಆ್ಯಕ್ಟಿವಿಟೀಸ್ನ ಮಾಡಿಕೊಡೋದು ಯಾರು, ಇದರ್ ಬಟರ್ಫ್ಲೈಸ್ ಆರ್ ಬೀಸ್. ದೇ ಆರ್ ದ ಮೇನ್ ಪಾಲಿನೇಟರ್ಸ್ ಆಫ್ ಪ್ಲಾಂಟ್ಸ್. ಜೊತೆಗೆ ಸಿಗ್ನಿಫಿಕೆಂಟ್ಲಿ ಟು ದ ಕಂಟ್ರಿಬ್ಯೂಷನ್ ಮೇಂಟೆನೆನ್ಸ್ ಆಫ್ ಬಯೋಡೈವರ್ಸಿಟಿಗೆ ಹೆಲ್ಪ್ ಮಾಡುತ್ತೆ ಪಾಲಿನೇಷನ್ ಮಾಡೋದ್ರಿಂದ. ಜೊತೆಗೆ ಆರ್ ವೆರಿ ಸೆನ್ಸಿಟಿವ್ ಟು ಎನ್ವಿರಾನ್ಮೆಂಟಲ್ ಚೇಂಜಸ್, ಮೇಕಿಂಗ್ ದಮ್ ಎಕ್ಸಲೆಂಟ್ ಬಯೋ ಇಂಡಿಕೇಟರ್ಸ್. ಸೊ ಅವರು ಡೆತ್ ಆಗ್ತಾ ಇತ್ತಂದರೆ ಗೊತ್ತಾಗುತ್ತೆ. ಸೊ ಇಲ್ಲಿರುವಂಥ ಎನ್ವಿರಾನ್ಮೆಂಟಲ್ ಏನೋ ಚೇಂಜಸ್ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ಡೈರೆಕ್ಟಾಗಿ. ನೆಕ್ಸ್ಟ್, ಸೊ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ, ಇಟ್ ಈಸ್ ಅ ಪ್ರೀಮಿಯರ್ ಟ್ಯಾಕ್ಸಾನಮಿಕ್ ರಿಸರ್ಚ್ ಆರ್ಗನೈಸೇಷನ್ ಇಂಡಿಯಾದಲ್ಲಿರುವಂಥದ್ದು, ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸರ್ವೆ ಮಾಡೋದಾಗಲಿ, ಎಕ್ಸ್ಪ್ಲೋರೇಷನ್ ಮಾಡೋದಾಗಲಿ, ರಿಸರ್ಚ್ ಆನ್ ಇಂಡಿಯಾಸ್ ರಿಚ್ ಫಾನಲ್ ಡೈವರ್ಸಿಟಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ದಿಸ್ ಈಸ್ ಅಬೌಟ್ ಈ ಆರ್ಟಿಕಲ್.
ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಅಬೌಟ್ ನವ್ಯ ಪ್ರೋಗ್ರಾಮ್. ನವ್ಯ ಫುಲ್ ಫಾರ್ಮ್ ಏನಂದರೆ ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡೋಲೆಸೆಂಟ್ ಗರ್ಲ್ಸ್. ಸೊ ಇದನ್ನು ಲಾಂಚ್ ಮಾಡಲಾಗಿದ್ದು ಯಾವಾಗ 2025ರಲ್ಲಿ. ಏಮ್ ಏನಪ್ಪ ಅಂತಂದರೆ ಟು ಎಂಪವರ್ ಅಡೋಲೆಸೆಂಟ್ ಗರ್ಲ್ಸ್ ಅಂದರೆ ಇನ್ ದ ಏಜ್ ಬಿಟ್ವೀನ್ 16 to 18 years ಇನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಬೈ ಎಕ್ವಿಪಿಂಗ್ ದ ವಿತ್ ರೆಲೆವೆಂಟ್ ಸ್ಕಿಲ್ಸ್ ಫಾರ್ ಸೋಷಿಯೋ ಎಕನಾಮಿಕ್ ಡಿಪೆಂಡೆನ್ಸ್. ಸೊ ಬೇಸಿಕಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸಲ್ಲಿರುವಂಥ ಅಡೋಲೆಸೆಂಟ್ ಗರ್ಲ್ಸಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕಿರುವಂಥ ಸ್ಕೀಮ್ ಇದು. ಸೊ ಇದು ಜಾಯಿಂಟ್ ಇನಿಷಿಯೇಟಿವ್ ಆಫ್ ಯಾವ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ವುಮೆನ್ ಚೈಲ್ಡ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇಟ್ ಈಸ್ ಇಂಪ್ಲಿಮೆಂಟೆಡ್ ಅಂಡರ್ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ 4.0. ಓಕೆ, ಸೊ ನವ್ಯ ಅಂದರೆ ಇದರಲ್ಲಿ ಟಾರ್ಗೆಟೆಡ್ ಗ್ರೂಪ್ 16 to 18 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್, PM 4.0 ಕೆಳಗಡೆ ಬರುತ್ತೆ. ಇದು MSD ಮತ್ತು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್. ಸೊ ಫೀಚರ್ಸಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇರುತ್ತೆ, ಎಂಪವರಿಂಗ್ ದ ಟ್ರೈನ್ಡ್ ಕ್ಯಾಂಡಿಡೇಟ್ಸ್ ಟು ಪರ್ಸ್ಯೂ ಕ್ಯಾರಿಯರ್ ಪಾತ್ವೇಸ್, ಡೈವರ್ಸ್ ಕ್ಯಾರಿಯರ್ ಪಾತ್ವೇಸ್ ಚೂಸ್ ಮಾಡ್ಕೊಳ್ಳಿ, ಜೊತೆಗೆ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್ನ ಕೊಡೋದಾಗಲಿ, ಆನ್ ಜಾಬ್ ಟ್ರೈನಿಂಗ್ ಕೊಡೋದಾಗಲಿ ಎಲ್ಲದೂ ಇದರಲ್ಲಿ ಕವರ್ ಆಗಿರುತ್ತೆ. ಸೊ ಮೇನ್ ಫೋಕಸ್ ಏನಿರುತ್ತೆ ಅಂದರೆ ಸ್ಪೆಷಲ್ ಎಂಫಸಿಸ್ ಯಾವ್ದ್ರ ಮೇಲೆ ಇರುತ್ತೆ, ಫ್ಯೂಚರಿಸ್ಟಿಕ್ ಜಾಬ್ ರೋಲ್ಸ್ ಅಲಾಂಗ್ ವಿತ್ ಮ್ಯಾಂಡೇಟರಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮಾಡಲ್. ಇದರಲ್ಲಿ ಡಿಜಿಟಲ್ ಲಿಟ್ರಸಿ, ಫೈನಾನ್ಷಿಯಲ್ ಲಿಟ್ರಸಿ, ಕ್ಯಾರಿಯರ್ ರೆಡಿನೆಸ್, ಎಂಟರ್ಪ್ರಿನರ್ಶಿಪ್ ಓರಿಯೆಂಟೇಷನ್ ಎಲ್ಲದನ್ನು ಕೂಡ ಪ್ರಮೋಟ್ ಮಾಡ್ತಾರೆ. ಸೊ ವೆರಿ ಸಿಗ್ನಿಫಿಕೆಂಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಫ್ರೇಮ್ವರ್ಕ್ ಕೂಡ ಇದೆ. ಸೊ ಇದನ್ನ ಎವ್ಯಾಲ್ಯೂಯೇಷನ್ ಯಾವುದ್ರಲ್ಲಿ ಮಾಡುತ್ತೆ ಅಂದರೆ ಇಟ್ ಈಸ್ ಮಾನಿಟರ್ಡ್ ಅಂಡರ್ ದ ಫ್ರೇಮ್ವರ್ಕ್ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಆ್ಯಂಡ್ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಅಂತ ಇದೆ. ಇದೇನು ಮಾಡುತ್ತೆ, ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮಾಡುತ್ತೆ, ಬೆನಿಫಿಷರಿ ರಿಜಿಸ್ಟ್ರೇಷನ್ ಮಾಡಿರೋದು, ಅವ್ರ ಅಟೆಂಡೆನ್ಸ್, ಟ್ರೈನಿಂಗ್ ಪ್ರೋಗ್ರೆಸ್ ಏನು ನಡೀತಿದೆ, ಸರ್ಟಿಫಿಕೇಷನ್ ಮತ್ತು ಅದರ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ನ ಇದರಲ್ಲಿ ನೋಡಲಾಗುತ್ತೆ. ಜೊತೆಗೆ ರಿವ್ಯೂ ಮೀಟಿಂಗ್ಸ್ ಇರುತ್ತೆ, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಏಜೆನ್ಸೀಸ್, ಸ್ಟೇಟ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ಸ್ ಮತ್ತು ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ರಿವ್ಯೂ ಮೀಟಿಂಗ್ಸ್ ಇದ್ದೇ ಇರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಇಂಪ್ಯಾಕ್ಟ್ ಏನಪ್ಪ ಅಂತಂದರೆ ಇಟ್ ವಿಲ್ ರಿಸಲ್ಟ್ ಇನ್ ಎಂಪ್ಲಾಯಬಿಲಿಟಿ ಆ್ಯಂಡ್ ಫ್ಯೂಚರ್ ಕೆರಿಯರ್ ಆಪರ್ಚುನಿಟೀಸ್ ಫಾರ್ ಗರ್ಲ್ಸ್, ಗ್ರೇಟರ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕೊಡುತ್ತೆ, ವಿಮೆನ್ ಎಂಪವರ್ಮೆಂಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಓವರಾಲ್ ಆಗಿ. ಸೊ ಜೆಂಡರ್ ಈಕ್ವಾಲಿಟಿ, ವುಮೆನ್ ಎಂಪವರ್ಮೆಂಟ್, ಜೊತೆಗೆ ಇನ್ಕ್ಲೂಸಿವೇಟ್ಸ್ ಆ್ಯಂಡ್ ಸಸ್ಟೈನಬಲ್ ಎಕನಾಮಿಕ್ ಗ್ರೋತಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ಆಫ್ ಈ ಸರಿ ಮೇನ್ಸ್ ಬರೆಯುವಂಥ ಸ್ಟೂಡೆಂಟ್ಸ್ಗೆ ಈ ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಕೊಂಡಿರಿ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂತಂದರೆ ಇಟ್ ಈಸ್ ಅಬೌಟ್ ವರ್ಲ್ಡ್ ಟ್ರೈಬಲ್ ಡೇ. ಸೊ ಇದು August 9th ಬಟ್ ರೀಸೆಂಟಾಗಿ ಅಂದರೆ ನಿನ್ನೆ ಬೆಂಗಳೂರಲ್ಲಿ ವರ್ಲ್ಡ್ ಟ್ರೈಬಲ್ ಡೇ ಹಬ್ಬದ ದಿನ, ಅಂದರೆ ವರ್ಲ್ಡ್ ಟ್ರೈಬಲ್ ಡೇ ಮೆಮೊರಿಗೋಸ್ಕರ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಲಾಗಿತ್ತು. ಅದಕ್ಕೆ ನ್ಯೂಸಲ್ಲಿ ಬಂದಿದೆ. ಸೊ ಏನಂತಂದರೆ ಲೈಕ್ ಆದಿವಾಸಿ, ಬಿರ್ಸಾ ಮುಂಡಾ, ಕಲತಾಂದ, ಮಲಾರ ಹಾದಿ ಮತ್ತು ಹೆಗಡೆ ದೇವನ ಕೋಟೆ ಟ್ರೂಪ್ಸ್ ರೀಸೆಂಟಾಗಿ ಬೆಂಗಳೂರಲ್ಲಿ ಪ್ರದರ್ಶನವನ್ನು ಮಾಡಿದರು. ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಸೊ ಇದನ್ನ ಯಾವಾಗ ಅಬ್ಸರ್ವ್ ಮಾಡ್ತಾರೆ, 9th August ವರ್ಲ್ಡ್ ಟ್ರೈಬಲ್ ಡೇ ಅಂತ ಅಬ್ಸರ್ವ್ ಮಾಡ್ತಾರೆ. ಸೊ ವರ್ಲ್ಡ್ ಟ್ರೈಬಲ್ ಡೇನ ಇಟ್ ವಾಸ್ ಪ್ರೊಕ್ಲೇಮ್ಡ್ ಬೈ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇನ್ December 1994. ಫಸ್ಟ್ ಅಬ್ಸರ್ವ್ ಮಾಡಿದ್ದೆ ಯಾವಾಗ 9th August 1995. ಇಟ್ ಇಸ್ ಆಲ್ಸೋ ನೋನ್ ಆಸ್ ಇಂಟರ್ನ್ಯಾಷನಲ್ ಡೇ ಆಫ್ ವರ್ಲ್ಡ್ಸ್ ಇಂಡಿಜಿನಸ್ ಪೀಪಲ್ ಅಂತ ಕರೀತಾರೆ. ಈ ವರ್ಷದ ಥೀಮ್ ಏನಪ್ಪ ಅಂತಂದರೆ ಇಂಡಿಜಿನಸ್ ಪೀಪಲ್ಸ್ ಆ್ಯಂಡ್ AI ಡಿಫೆಂಡಿಂಗ್ ರೈಟ್ಸ್ ಆ್ಯಸ್ ವೆಲ್ ಆಸ್ ಡಿಫೆಂಡಿಂಗ್ ರೈಟ್ಸ್ ಶೇಪಿಂಗ್ ಫ್ಯೂಚರ್ಸ್ ಅಂತ. ಓಕೆ, ಸೊ ಸಿಗ್ನಿಫಿಕೆನ್ಸ್ ಏನಂದರೆ ಅವೇರ್ನೆಸ್ನ ಪ್ರಮೋಟ್ ಮಾಡುತ್ತೆ, ಯುನೀಕ್ ಕಲ್ಚರ್, ಲ್ಯಾಂಗ್ವೇಜ್ ಮತ್ತು ಟ್ರೆಡಿಷನಲ್ ನಾಲೆಜ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ದೇರ್ ಕಾಂಟ್ರಿಬ್ಯೂಷನ್ ಟು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಹೈಲೈಟ್ ಮಾಡುತ್ತೆ, ಇನ್ಕ್ಲೂಷನ್ ಇನ್ ದ ನ್ಯಾಷನಲ್ ಪಾಲಿಸಿ ಮತ್ತು ಡಿಸಿಷನ್ ಮೇಕಿಂಗ್ಗೆ ಅಡ್ವೊಕೇಟ್ ಮಾಡುತ್ತೆ. ಆಮೇಲೆ ಒಂದು ಪ್ರಿನ್ಸಿಪಲ್ನ ಪ್ರಮೋಟ್ ಮಾಡುತ್ತೆ, ಏನು ಲೀವ್ ನೋ ಒನ್ ಬಿಹೈಂಡ್ ಅಂತ. ನೀವು ಟೆಕ್ನಾಲಜಿಲಿ ಎಷ್ಟೇ ಮುಂದೆ ಹೋದರೂ ಕೂಡ ಯಾರನ್ನೂ ಕೂಡ ಹಿಂದೆ ಬಿಡಬಾರ್ದು, ಅವ್ರನ್ನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡ್ತಾ ಹೋಗಿ. ಸೊ ಬೇಸಿಕಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಸೊ ಇಂಡಿಯನ್ ಕಂಟೆಕ್ಸ್ಟ್ ಏನಪ್ಪ ಅಂತಂದರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ 10.4 crore ಶೆಡ್ಯೂಲ್ ಟ್ರೈಬ್ ಪಾಪ್ಯುಲೇಷನ್ ಇದೆ. ಟ್ರೈಬ್ಸ್ ರೆಪ್ರೆಸೆಂಟ್ ಹೆರಿಟೇಜ್, ಎಕಾಲಜಿಕಲ್ ವಿಸ್ಡಮ್, ರಿಚ್ ಕಲ್ಚರಲ್ ಹೆರಿಟೇಜ್ ಇದೆ. ಕಾನ್ಸ್ಟಿಟ್ಯೂಷನ್ ಥ್ರೂ ಸೇಫ್ ಗಾರ್ಡ್ಸ್ ಕೂಡ ಕೊಟ್ಟಿದ್ದೀವಿ. ಆರ್ಟಿಕಲ್ 15 Clause 4, 16 Clause 4, 46, 5th, 6th ಶೆಡ್ಯೂಲ್, ಪೇಸಾ ಆ್ಯಕ್ಟ್ 1996, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006, ವೇರಿಯಸ್ ಆ್ಯಕ್ಟ್ ಮತ್ತು ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಪ್ರೊವಿಷನ್ಸ್ನ ಕೊಟ್ಟಿದ್ದೀವಿ. ಏನೇನಪ್ಪ ಬೇಸಿಕಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಮತ್ತು ಡಿಗ್ನಿಟಿ ಮತ್ತು ಜಸ್ಟಿಸ್ ಆ್ಯಂಡ್ ಈಕ್ವಲ್ ಅಪರ್ಚುನಿಟೀಸ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಇರುವಂಥ ಆರ್ಟಿಕಲ್ಸ್ ಮತ್ತು ಲಾಸ್ ಇದೆಯಲ್ಲ. ಸೊ ಕರ್ನಾಟಕ ಆ್ಯಂಗಲ್ ನೋಡಬೇಕಂದ್ರೆ ಕರ್ನಾಟಕದಲ್ಲಿ ಇಟ್ ಈಸ್ ಹೋಮ್ ಟು ಡೈವರ್ಸ್ ಟ್ರೈಬಲ್ ಕಮ್ಯುನಿಟೀಸ್. ಇಂಪಾರ್ಟೆಂಟ್ ಟ್ರೈಬಲ್ ಕಮ್ಯುನಿಟೀಸ್ ಅಂದರೆ ಯಾವುದು, ಸೋಲಿಗ, ಜೇನುಕುರುಬ, ಕೊರಗ, ಕೋಟ, ಬೇಟ, ಲಂಬಾನಿ, ಗೌಡಾಸ್, ಎರವಾಸ್, ಮೈಮೂರ್ ಎಕ್ಸೆಟ್ರಾ ಇದೆ. ಸೊ ಟ್ರೈಬಲ್ ಫೋಕ್ ಆರ್ಟ್ಸ್ ಲೈಕ್ ಆದಿವಾಸಿ, ಬಿರ್ಸಾ ಮುಂಡಾ, ಕಲಾತಾಂಡ, ಮಲದ ಹಾದಿ, ಹೆಗ್ಗಡೆ ದೇವನ ಕೋಟೆ ಪ್ರಿಸರ್ವ್ ದ ಅವೇನು ಮಾಡುತ್ತಂದರೆ ಇಂಡಿಜಿನಸ್ ಆರ್ಟ್, ಮ್ಯೂಸಿಕ್, ಡ್ಯಾನ್ಸ್ ಮತ್ತು ಓರಲ್ ಟ್ರೆಡಿಷನ್ಸ್ ಪ್ರಿಸರ್ವ್ ಮಾಡುತ್ತೆ. ಪರ್ಫಾರ್ಮೆನ್ಸ್ ಕೀಪ್ ಅಲೈವ್ ದ ಕಲ್ಚರಲ್ ಐಡೆಂಟಿಟಿ ಆ್ಯಂಡ್ ಕಲೆಕ್ಟಿವ್ ಮೆಮೊರಿ. ಸೊ ನನಗೆ ಕಮೆಂಟ್ ಬಾಕ್ಸ್ ಬರೀತೀರ ಅಂದರೆ ಕರ್ನಾಟಕದಲ್ಲಿ ಕಂಡುಬರುವಂಥ ಎರಡು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಯಾವುದಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದು ಯಾವ ಟ್ರೈಬಲ್ ಗ್ರೂಪ್ಸ್ ಜೊತೆಗೆ ಅದು ಎಲ್ಲಿ ಕಂಡು ಬರುತ್ತೆ ಅವರ ಲೊಕೇಶನ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇದು ಇವತ್ತು ಇರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಮೇಜರ್ ಆರ್ಟಿಕಲ್ಸ್ ಕವರ್ ಮಾಡಿದ್ದೀನಿ. ಬೇರೆ ಯಾವ್ದು ಆರ್ಟಿಕಲ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ಬರುವಂಥ ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ಸೊ ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.